ಮಾರ್ಕನು ಬರೆದಂಥ ಸುವಾರ್ತೆ 10ನೇ ಅಧ್ಯಾಯ 51ನೇ ವಾಕ್ಯ. ಯೇಸು ಅವನನ್ನು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು ಆ ಕುರುಡನು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ ಅಂದನು. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಹುಟ್ಟು ಕುರುಡನಿಗೆ ದೃಷ್ಟಿ ಬರುವಂತೆ ಅದ್ಭುತವನ್ನು ಮಾಡಿದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಬರ್ತಿಮಾಯನ ಎಂಬಂಥ ಒಬ್ಬ ಹುಟ್ಟು ಕುರುಡನು ದಾರಿಯ ಮಗ್ಗುಲಲ್ಲಿ ಭಿಕ್ಷೆ ಬೇಡುತ್ತಾ ಇರುವಾಗ ಯೇಸು ಕ್ರಿಸ್ತನು ಆ ಮಾರ್ಗದಲ್ಲಿ ನಡೆದು ಹೋಗುತ್ತಾ ಇದ್ದಾನೆಂಬುದಾಗಿ ಕೇಳಿ, ದಾವಿದನ ಕುಮಾರನೇ ನನ್ನನ್ನು ಕರುಣಿಸು ಎಂಬುದಾಗಿ ಶಬ್ದವಾಗಿ ಕೂಗಿದನು. ಆಗ ಯೇಸು ಕ್ರಿಸ್ತನು ನಿಂತು ಅವನನ್ನು ಹತ್ತಿರಕ್ಕೆ ಕರೆದು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂಬುದಾಗಿ ಕೇಳುವಾಗ ಅವನಾದರೂ ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ ಎಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದಾನೆ. ಅಂದರೆ ಅಲ್ಲಿ ಗಮನಿಸುವಾಗ ಒಬ್ಬ ಹುಟ್ಟು ಕುರುಡನ್ನು ಕರೆಯುತ್ತಾ ಇದ್ದಾನೆ. ಅವನಿಗೆ ಏನು ಬೇಕಿರಬಹುದು ಅಂದರೆ ಎಲ್ಲರಿಗೂ ಕೂಡ ಸಾಧಾರಣವಾಗಿಯೇ ತಿಳಿಯುತ್ತದೆ, ಅವನಿಗೆ ದೃಷ್ಟಿ ಬೇಕು ಎಂಬುದಾಗಿ. ಆದರೆ ಯೇಸು ಕ್ರಿಸ್ತನು ಇಲ್ಲಿ ಅವನಿಗೆ ಏನು ಬೇಕು ಎಂಬುದಾಗಿ ಅವನ ಬಳಿಯಲ್ಲೇ ಕೇಳುತ್ತಾ ಇದ್ದಾನೆ. ಅವನು ಕೇಳಿದ ಮೇರೆಗೆ ಅಲ್ಲಿ ಅದ್ಭುತವು ನಡೆಯಿತು. ಅಂದರೆ ಇಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು, ನಾವು ಯಾವೊಂದು ನಿರೀಕ್ಷೆಯಿಂದ ದೇವರ ಬಳಿಗೆ ಬರುತ್ತಾ ಇದ್ದೇವೆ ಎಂಬುದನ್ನ ತಿಳಿದುಕೊಳ್ಳುವಂಥ ನಿರೀಕ್ಷೆ ದೇವರಿಗೆ ಇದೆ. ನಮ್ಮ ನಂಬಿಕೆ ಯಾವುದರ ಮೇಲಿದೆ, ನಾವು ಯಾವುದನ್ನು ಆಗ್ರಹಿಸುತ್ತಾ ಇದ್ದೇವೆ, ನಮ್ಮ ಬೇಡಿಕೆ ಏನಿದೆ, ಏನನ್ನು ನಾವು ದೇವರಿಂದ ಹೊಂದಬೇಕೆಂಬುದಾಗಿ ಇದ್ದೇವೆ ಎಂಬುದನ್ನು ದೇವರು ನಮ್ಮಿಂದ ನಿರೀಕ್ಷಿಸುವಂಥ ದೇವರು. ಆದ್ದರಿಂದ ನಾವು ನಂಬಿಕೆಯಿಂದ ಕಾರ್ಯಗಳನ್ನು ಪ್ರಕಟಿಸುವಾಗ, ದೇವರೇ ಈ ವಿಷಯದಲ್ಲಿ ನಾನು ನಿನ್ನನ್ನು ನಂಬಿ ಬಂದಿದ್ದೇನೆ, ನನ್ನ ನಿರೀಕ್ಷೆ ನೀನೇ ಆಗಿದ್ದೀಯಾ ಎಂಬುದಾಗಿ ಆ ವಿಷಯವನ್ನು ದೇವರ ಮುಂದೆ ಸಮರ್ಪಿಸುವಾಗ ದೇವರಲ್ಲಿ ಅತ್ಯದ್ಭುತವಾದಂಥ ಕಾರ್ಯಗಳನ್ನು ಮಾಡುತ್ತಾರೆ. ತಡೆಗಳು ನೀಗಿ ಆಶೀರ್ವಾದ ಉಂಟಾಗುವುದನ್ನು ನಾವು ಬೇಡುವಂಥ ಕಾರ್ಯದಲ್ಲಿ ಅತಿಶಯಗಳು ನಡೆಯುವುದನ್ನು ನಿಶ್ಚಯವಾಗಿ ಅನುಭವಿಸಬಹುದಾಗಿದೆ. ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮ ನಿರೀಕ್ಷೆ ಏನೆಂಬುದಾಗಿ ತಿಳಿದುಕೊಳ್ಳುವಂಥ ನಿರೀಕ್ಷೆ ದೇವರಿಗೆ ಕೂಡ ಇದೆ ಎಂಬುದನ್ನು ತಿಳಿದು ನಂಬಿಕೆಯಿಂದ ನಾವು ಕಾರ್ಯಗಳನ್ನು ಮಾಡಿ ನಮ್ಮ ನಿರೀಕ್ಷೆಯು ಆತನ ಮೇಲೆ ಮಾತ್ರವೇ ಇದೆ ಎಂಬುದಾಗಿ ದೇವರಿಗೆ ಆ ವಿಷಯಗಳನ್ನು ತಿಳಿಸಿ ಅದನ್ನು ಹೊಂದುವಂಥ ಸಿದ್ಧತೆಯೊಟ್ಟಿಗೆ ನಾವು ದೇವರ ಮುಂದೆ ಹೋಗುವುದಾದರೆ ನಿಶ್ಚಯವಾಗಿ ಅದ್ಭುತಗಳನ್ನು ಕಾಣಬಹುದು. ಅಂಥವರ ಜೀವಿತ ನಿಶ್ಚಯವಾಗಿ ಮಹಿಮೆಯನ್ನು ಕಾಣುತ್ತದೆ. ಆ ರೀತಿಯಾಗಿ ಅದ್ಭುತಗಳನ್ನು ಮಾಡುವಂಥ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಹುಟ್ಟು ಕುರುಡನು ನಿನ್ನ ಬಳಿಗೆ ಬಂದಾಗ ಅವನ ನಿರೀಕ್ಷೆ ಏನೆಂಬುದಾಗಿ ತಿಳಿದುಕೊಳ್ಳುವಂಥ ನಿರೀಕ್ಷೆ ನಿನ್ನಲ್ಲಿ ಇದ್ದ ಹಾಗೆ ದಿವಸಗಳಲ್ಲಿ ನಮ್ಮ ನಿರೀಕ್ಷೆ ಏನೆಂಬುದಾಗಿ ತಿಳಿದುಕೊಳ್ಳುವುದಕ್ಕೆ ನೀನು ಬಯಸುತ್ತಾ ಇದ್ದೀಯಾ. ನಮ್ಮ ನಿರೀಕ್ಷೆ, ನಮ್ಮ ನಂಬಿಕೆ, ನಮ್ಮ ಆಶ್ರಯವೆಲ್ಲವೂ ನೀನೇ ಆಗಿದೆಯಾ ಕರ್ತನೆ. ನಿನ್ನನ್ನೇ ನಿರೀಕ್ಷಿಸಿ ಪ್ರಾರ್ಥಿಸ್ತಾ ಇದ್ದಾವೆ. ಅದ್ಭುತಗಳನ್ನು ಮಾಡಿ ನಿನ್ನ ಮಕ್ಕಳು ಬೇಡುವಂಥ ಒಂದೊಂದು ಕಾರ್ಯದಲ್ಲೂ ಈ ದಿವಸ ಅದ್ಭುತ ನಡೆಯಲಿ, ಬಿಡುಗಡೆಗಳು ಸಂಭವಿಸಲಿ, ತಡೆಗಳು ನೀಗಲಿ, ಆಶೀರ್ವಾದಗಳು ಉಂಟಾಗಲಿ. ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಕಟ್ಟಲೆ ಕೊಡುತ್ತಾ ಅದನ್ನೇ ಅತಿಶಯವಂತ ಮಹೋನ್ನತ ಕಾರ್ಯಗಳು ಜೀವಿತಗಳಲ್ಲಿ ಉಂಟಾಗಲಿ. ಅಪ್ಪ ತಂದೆಯೇ, ನಿನ್ನ ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನೇ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಳ ಮಾತ್ಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತಿರುವ ತಂದೆಯೇ, ಆಮೇನ್, ಆಮೇನ್.